ಪರಂ ಸಂತ ಕಬೀರ್ ಸಾಹೇಬರು ವಾಕ್ಯ. ಇವತ್ತಿನ ವಿಷಯ ಮಹಾ ಗೌಪ್ಯವಾದದ್ದು ಮತ್ತು ನಾಮಧಾರಿ ಪುರುಷರಿಗೆ ಮತ್ತಿಷ್ಟು ಲಾಭದಾಯಕವಾದದ್ದು. ಇದರಲ್ಲಿ ಸಂಪೂರ್ಣ ಘಟಭೇದ ಮತ್ತಿನ್ನೊಂದು ಯಾವುದು ವಿಚಾರವೇ ಇಲ್ಲ. ಅದಕ್ಕೇನಂತಾರೆ, ಪ್ರಥಮದಲ್ಲೇ ನೀನು ಎರಡೂ ನೇತ್ರದ ಮಧ್ಯಭಾಗದಲ್ಲಿ ಲಕ್ಷಚ್ಚಿ ದೀದಾರ್ ಅಂದ್ರೇನು ದರ್ಶನ ಮಾಡು. ಮತ್ತು ಇದೇ ಮಹಲದಲ್ಲಿ ಅಥವಾ ಈ ಬಂಗ್ಲಾ ಅಥವಾ ಮಂದಿರದಲ್ಲಿ ನಿನ್ನ ಪ್ಯಾರಾ ಪುರುಷವಾದಂಥ ಪರಮಾತ್ಮನ ವಾಸ ಮಾಡ್ತಾನೆ. ನೀನು ಆ ಸ್ಥಾನದಲ್ಲಿ ಲಕ್ಷಚ್ಚಿ ನೋಡು. काम क्रोध मद लोभ विसारो शील संतोष क्षमा सत्धारो. ಈಗ ನೋಡೋ ಕಾಲಕ್ಕೆ ಕಾಮ ಕ್ರೋಧ ಲೋಭಾದಿಗಳು ನಿನ್ನ ಹೃದಯದಿಂದ ಮರ್ತು ಬಿಡು. ಅದೇ ಜಾಗದಲ್ಲಿ ಶೀಲ ಸಂತೋಷ ಕ್ಷಮ ಇವು ಧಾರಣ ಮಾಡು. ಕಾಮದ ಬದಲಿಯಲ್ಲಿ ಶೀಲತ್ವ ಧಾರಣ ಮಾಡುವುದು, ಕ್ರೋಧದ ಬದಲಿಯಲ್ಲಿ ಕ್ಷಮಾಧಾರಣ ಮಾಡುವುದು, ಲೋಭದ ಬದಲಿಯಲ್ಲಿ ಸಂತೋಷ ಧಾರಣ ಮಾಡುವುದು. ಅವು ಮೂರು ವಿಕಾರಗಳು ತೆಗೆದು ಈ ಮೂರು ಏನದಂದ್ರೆ ಸದ್ಗುಣಗಳು ಧಾರಣ ಮಾಡುವುದು. ಜೈ मध्य मास मिथ्या तज डारो हो ज्ञान घोड़े असवार भरम से न्यारा है. ಮತ್ತು ಮ್ಯಾಗ ಶರೀರದಲ್ಲಿ ವಿಕಾರ ಏನದವ ಇವು ಗುಣಗಳದವು. ಮತ್ತು ಆಹಾರ ವಿಕಾರ ಯಾವುದು ಅಂದ್ರೆ ಮದ್ಯ ಮಾಂಸ ಎಲ್ಲದಕ್ಕಿಂತಲೂ ತಂದೆ ಆಗಿದ್ಯಾವುದಂದ್ರೆ ಮಿಥ್ಯ ಅಥವಾ ಸುಳ್ಳ. ಇವು ಬಿಟ್ಟು ಜ್ಞಾನ ರೂಪವಾದಂತಹ ಕುದುರೆ ಮ್ಯಾಲ ಸ್ವಾರನಾಗಿ ನೀನು ಘಟದಲ್ಲಿ ಪ್ರವೇಶನ ಆಗು. ಅಲ್ಲಿವರೆಗೂ ನಿನಗೆ ಒಳಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಜೈ धोती नेति बस्ती पाओ आसन पदम जुगत से लाओ. ಕೆಲವು ಜನರಿಗೆ ಸಂದೇಹ ಬರಬಹುದು, ಸಂತರಿಗೆ ಏನದಂದ್ರೆ ಯೋಗ ಮಾರ್ಗದ ವಿಚಾರ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಮೊದಲು ಯೋಗಿಗಳದ್ದು ಮಾರ್ಗ ಸಿದ್ಧಪಡಿಸಿ ತದನಂತರ ಯೋಗದ್ದೇನದಂದ್ರೆ ಸ್ಥಾನ ಎಲ್ಲಿಯವರೆಗೆ ಅದ, ಅದರ ಮೇಲೆ ಸಂತ ಮತ ಹೇಗೆ ಶುರು ಆಗ್ತದೆ ಅದಕ್ಕಾಗಿ ಮೊದಲು ಯೋಗ ಮತ ಸಿದ್ಧಪಡಿಸ್ತಾರೆ. ಯೋಗಿ ಜನರು ಪ್ರಾಣಾಯಾಮ ಸಾಧನ ಮಾಡುವುದಕ್ಕಿಂತಲೂ ಮೊದಲು ನೇತಿ ಧೋತಿ ಬಸ್ತಿ ಕ್ರಿಯೆಗಳುಂಟು. ಇವು ಮೂರು ಕ್ರಿಯೆಗಳು ಸಾಧನ ಮಾಡಿ ತದನಂತರ ಪ್ರಾಣಾಯಾಮ ಸಾಧನ ಮಾಡುವುದು. ನೇತಿ ಧೋತಿ ಬಸ್ತಿ ಅಂದ್ರೆ ಏನು? ನಮ್ಮ ಮಿದುಳಿನಲ್ಲಿರ್ತಕ್ಕಂಥ ರೇಷಾ ವಗೈರೆ ದೂರೀಕರಿಸುವುದಕ್ಕಾಗಿ ಒಂದು ರೇಷ್ಮೆ ದಾರ ಏನದಂದ್ರೆ ಹುರಿ ಮಾಡಿ ಅದಕ್ಕೆ ಏನಾದರೂ ಸಹಿತ ಏನದಂದ್ರೆ ಒಂದು ಮ್ಯಾಣ ಆಗಲಿ ಇಂಥದ್ದು ಪದಾರ್ಥ ಹಚ್ಚಿ ಅದು ಈ ಮೂಗಿನಿಂದ ಏರಿಸಿ ಈ ಮೂಗಿನಿಂದ ಕೆಳಗಿಳಿಸಿ ಯಾವತ್ತು ಸಾಫ್ ಮಾಡುವುದರಿಂದ ಮಿದುಳಿನಲ್ಲಿರ್ತಕ್ಕಂಥದ್ದು ಏನದಂದ್ರೆ ಮಲಿನ ದೂರ ಆಗ್ತದೆ. ಇನ್ನ ಒಂದು ನಮ್ಮ ಹೃದಯದಲ್ಲಿರ್ತಕ್ಕಂಥದ್ದು ಅಥವಾ ಎದೆಯಲ್ಲಿರ್ತಕ್ಕಂಥ ದೋಷ ದೂರೀಕರಿಸುವುದಕ್ಕಾಗಿ ಒಂದು ಸಣ್ಣ ಮಲ್ಲು ಬಟ್ಟೆ 2 ಇಂಚ ಅಥವಾ 3 ಇಂಚಿನ ಬಟ್ಟೆ ತಗೊಂಡು ಅದು ಜೇನುತುಪ್ಪದಲ್ಲಿ ಅದಕ್ಕೆ ನೆನೆಸಿ ಹಾಗೆ ನುಂಗಿಕೋತ ಹೋಗುವುದು. ಅದು ಎದೆಯವರೆಗೂ ನುಂಗ್ಕೋತ ಹೋಗೋದು. ತದನಂತರ ಏನದಂದ್ರೆ ಆ ಬಟ್ಟೆ ಹೊರಗೆ ತೆಗೆದ್ರೆ ಎದೆಯಲ್ಲಿರ್ತಕ್ಕಂಥ ಕಫ ವಗೈರೆ ಎಲ್ಲ ಸ್ವಚ್ಛ ಆಗಿ ಹೊರಗೆ ಬರುವುದು. ಇನ್ನೊಂದು ಗುದದ್ವಾರದಿಂದ ನೀರು ಎಳೆಯುವುದು ಮತ್ತದು ಕೆಳಗಿರ್ತಕ್ಕಂಥ ಮಲ ಎಲ್ಲ ಸ್ವಚ್ಛಪಡಿಸುವುದಕ್ಕಾಗಿ ಮತ್ತೆ ಅದೇ ಪ್ರಕಾರ ನೀರು ಬಿಡುವುದು. ಹೀಗೆ ಮೂರು ಸ್ಥಾನ ಎಲ್ಲ ಸ್ವಚ್ಛ ಆದ ನಂತರ ಪ್ರಾಣಾಯಾಮ ಪ್ರಾರಂಭ. ಓಂಕಾರ ಮಾತ್ರದಿಂದ ನಾವು ವಾಯುದಲ್ಲಿ ಕೂಡಿ
ಮೇಲಕ್ಕೇರಿಸುವುದು. ಅದಕ್ಕೇನಂತಾರೆ? ಪೂರಕ. ಕುಂಭಕದಲ್ಲಿ ನಿಲ್ಲಿಸುವುದು ಎರಡೂ ಸ್ಥಾನದ ಮಧ್ಯದಲ್ಲಿ. ತದನಂತರ ರೇಚಕ್ಕೆ ಎಡಕಿನ ಮೂಗದಿಂದ ಬಿಡುವುದು. ಇದಕ್ಕೆ ಪೂರಕ, ರೇಚಕ, ಕುಂಭಕ ಅಂತಾರೆ. ಈ ಪ್ರಕಾರ ನಾವು ದಿನಾಲು ಅಭ್ಯಾಸ ಮಾಡ್ತಾ ಅದು ಓಂಕಾರ ಮಾತ್ರೆಗಳು ಬೆಳೆಸ್ಕೋತ ಹೋಗೋದು. ಮತ್ತಿಲ್ಲೇನದಂದ್ರೆ ಕುಂಭಕ ಹೆಚ್ಚಿನ ಟೈಮ್ ನಿಲ್ಲುವುದಾದ ಕೂಡಲೇ ಮನಸ್ಸು ವಾಯುದ ಗುಣ ಅಂಥೇಳಿ ತಿಳಿದು ಮನಸ್ಸು ಸಹಿತ ಆ ವಾಯುದಲ್ಲಿ ನಿಂತು ನಮ್ಮ ಅಂತರದಲ್ಲಿ ಚಿದಾಕಾಶ ರೂಪವಾದಂತಹ ಪ್ರಕಾಶ ಆಗುವುದು. ಏನದಂದ್ರೆ ಮನಸ್ಸು ವಾಯು ಸಹಿತ ಆಕಾಶದಲ್ಲಿ ಹೋದ ಕೂಡಲೇ ಆಕಾಶದಲ್ಲಿ ಪ್ರಕಾಶ ಆಗುವುದು. ಚಿದಾಕಾಶ ಪ್ರಕಾಶವೇ ಪರಮಾತ್ಮ ರೂಪ ಅಂಥೇಳಿ ಯೋಗಿ ಜನರು ಈ ಪ್ರಕಾರ ಪ್ರಾಣಾಯಾಮ ಸಾಧನ ಸಿದ್ಧಪಡಿಸಿದ್ದು. ಜೈ कुंभक करे रेचक करवाओ, पहिले मूल सुधार कारज को करावे. ಈ ಪ್ರಕಾರ ಸಾಧನ ಮಾಡುವುದರಿಂದ ನಮ್ಮ ವಾಯು ಮತ್ತು ಚೇತನ ಸತ್ತ ಏನದಂದ್ರೆ ಕೈ ಕಾಲದೊಳಗಿಂದು ಎಳೆದು ಮೂಲ ಸ್ಥಾನಕ್ಕೆ ಬರುವುದು. ಅಂದ್ರೇನು? ಮೂಲ ಸ್ಥಾನದ ದೇವತಾ ಗಣಪತಿ, ಅಲ್ಲಿ 4 ದಳದ ಕಮಲ ಅವರು. कुंभक करे रेचक करवाओ, पहिले मूल सुधार कारज को करावे. ಅಲ್ಲಿ ಬಂದು ಕೂಡಲೇ ನಮ್ಮ ಚಿತ್ತ ಏನದ, ಚಿತ್ತಿನಲ್ಲಿ ಪಾವರ್ ಬರ್ತದೆ. ಅದಕ್ಕೇನಂತಾರೆ? ಆತನ ಹೆಸರು ಗಣಪತಿ ಅಂತಿಟ್ಟಾರೆ. ಗಣೇಶ. ಗಣೇಶ ಅಲ್ಲ, ಆತನು ಗುಣೇಶ. ಅಂದ್ರೇನು? ಅಂತರದಲ್ಲಿ ಪ್ರವೇಶವಾಗತಕ್ಕಂಥದ್ದು ನಮ್ಮ ಬುದ್ಧಿಯಲ್ಲಿ ಗುಣ ವಿಶೇಷ ಬರ್ತದೆ. ಅದಕ್ಕೆ ಗುಣೇಶ ಅಂತ ಆತನ ಹೆಸರ. ಜೈ मूल कमल दले चतुर बखानो, कलिंग जाप लाल रंग मानो. ಅಲ್ಲಿ ಮೂಲ ಕಮಲ, ಅಲ್ಲಿ 4 ದಳದ ಕಮಲ ಮತ್ತು ಕ್ಲಿಂಗ್ ಜಾಪ, ಅಲ್ಲಿ ಗಣಪತಿ ಅಧಿಷ್ಠಾನ ದೇವತಾ. ಆ 4 ದಳದಲ್ಲಿ 4 ಅಕ್ಷರ. ಈಗ ನಮ್ಮ ಮನುಷ್ಯ ಶರೀರ ಹೇಗದಂದ್ರೆ ಮೇಲಿದ್ರ ಬೇರದವ, ಕೆಳಗ ಶಾಖಾಗಳದಾವ. ಜೈ देव गणेश तहरो पाठानो, रिद्धि सिद्ध चवर ढुलारा है. ಅಲ್ಲಿ ಗಣಪತಿ ಅಧಿಷ್ಠಾನ ದೇವತಾ ಮತ್ತು ಅಲ್ಲಿ ರಿದ್ಧಿ ಸಿದ್ಧಿ ಏನದಂದ್ರೆ ಆ ಗಣಪತಿ ಮ್ಯಾಗ ಚೌರ ಹಾರಿಸ್ತಾರೆ. ಜೈ स्वाद चक्र शतदल विस्तारो, ब्रह्म सावित्री रूप निहारो. ತದನಂತರ ಇಂದ್ರಿಯ ಸ್ಥಾನದಲ್ಲಿ ಸ್ವಾಧಿಷ್ಠಾನ ಚಕ್ರ ಅಂತ ಅದ್ರ ಹೆಸರ. ಅಲ್ಲಿ ಬ್ರಹ್ಮ ಮತ್ತು ಸಾವಿತ್ರಿ ವಾಸ. ಅದಕ್ಕೆ ಬ್ರಹ್ಮನಿಂದ ಸೃಷ್ಟಿ ಉತ್ಪತ್ತಿ ಆಗ್ತದೆ ಅಂಥೇಳಿ ಹೊರಗಾದ್ರೂ ಎಲ್ಲರೂ ಹೇಳುವುದು. ಜೈ उलट नागिनी का सिर मारो, तहाँ शब्द ओंकार है. ಅಲ್ಲೇನದಂದ್ರೆ ಒಂದು ಕುಂಡಲಿ ನಾಡಿ ಅದ. ಅದು ಶರೀಫಿನ ಪ್ರಕಾರ ಹೀಗೆ ಸುರುಳಿ ಸುತ್ತಿ ಅದ್ರ ಮುಖ ಏನದಂದ್ರೆ ಅಧೋಗತಿ ಅದ. ಈಗ ನಮ್ಮದು ಪ್ರಾಣವಾಯು ಮತ್ತು ಚೇತನ ಸತ್ತ ಮೇಲಕ್ಕೆ ಹೋದಂಗೆ ಆ ನಾಡಿ ಏನದಂದ್ರೆ ಆ ಸುರುಳಿ ಬಿಚ್ಚಿ ನಮ್ಮ ಹಿಂದಿಂದು ಏನು ಮೇರುದಂಡ ರೂಪವಾದಂತಹ ಯಮಿಕೆ ಅಥವಾ ಎಲುವುದೋ ಅದರಲ್ಲಿದೆ ಪ್ರವೇಶವಾಗಿ ಇಲ್ಲಿ ಮೇಲಕ್ಕೆ ಬರ್ತದದು. ಅಲ್ಲೇನದಂದ್ರೆ ಓಂಕಾರ ಶಬ್ದದ. ಜೈ उलट नागिनी का सिर मारो, तहाँ शब्द ओंकार है. ಅಲ್ಲಿ 6 ದಳದ ಕಮಲ ಮತ್ತು 6 ಅಕ್ಷರಗಳು. ಜೈ नाभि 10 कवल दल साजा, श्वेत सिंहासन विष्णु विराजा. ತದನಂತರ ನಾಭಿ ಸ್ಥಾನ. ಅಲ್ಲೇನದಂದ್ರೆ ಶುಭ್ರವಾದಂತಹ ಸಿಂಹಾಸನದ ಮೇಲೆ ವಿಷ್ಣು ಆರೂಢ. ಅಲ್ಲಿ 10 ದಳದ ಕಮಲ ಮತ್ತು 10 ಅಕ್ಷರ. ಅದಕ್ಕೆ ನಾವೇನಂತೇವು? ವಿಷ್ಣು ಜಗತ್ಯ ಪ್ರತಿಪಾಲಕ.
ರಕ್ಷಕ ಜಗತ್ ಪ್ರತಿಪಾಲಕ. ಯಾಕಂದ್ರೆ ನಾವು ಊಟ ಮಾಡಿದ್ದೆಲ್ಲ ನಾಭಿಯಲ್ಲಿ ಹೋಗಿ ಅದರ ರಸ ಏನದಂದ್ರೆ ಪ್ರತಿಯೊಂದು ನಾಡಿಯಲ್ಲೆಲ್ಲ ಪ್ರೇರಣೆಯಾಗಿ ನಮ್ಮ ಶರೀರ ರಕ್ಷೆ ಆಗ್ತದೆ. ಅಲ್ಲೇನ ವಿಷ್ಣು ನಮ್ಮ ಜಗತ್ಯ ರಕ್ಷಕ ಅಂತ ಸಿದ್ಧ ಆಗ್ತದೆ. ಜಿ हिरिंग जाप तास मुख गाजा लक्ष्मी शिव आधारा ಅಲ್ಲೇನದನ್ನ ರಿಂಗ್ ಜಾಪದ ಮತ್ತು ಮೇಲೇನದಂದ್ರೆ ಶಂಕರ ಮತ್ತು ಶಿವನ ವಾಸ ಇರುವುದರಿಂದ ಆ ಆಧಾರದಿಂದ ಈ ಕಮಲ ಪ್ರಕಾಶಿತದ. ಜೈ ದ್ವಾದಶ ಕಮಲ ಹೃದಯಕ್ಕೆ ಮಾಗೆ जग गौर शिव ध्यान लगाई जंग गौर और द्वादश कमल हृदय के मागी जंग गौर शिव ध्यान लगाई. 12 ದಳದ ಕಮಲ ಏನದಂದ್ರೆ ಹೃದಯ ಸ್ಥಾನದಲ್ಲಿ ಅಲ್ಲಿ ಶಂಕರನ ವಾಸ. ಅದಕ್ಕೆ ನಾವೇನಂತೀವಿ ಭೋಳ ಶಂಕರ. ಆತನು ಶ್ವಾಸಕ್ಕೆ ಅಧಿಕಾರಿ. ಜೈ सोहम शब्द तगा धुन छाई गन करे जय जयकार ಅಲ್ಲೇನದಂದ್ರೆ ಸೋಹಂ ಧ್ವನಿ ಅದ ಮತ್ತು ಅಲ್ಲಿರ್ತಕ್ಕಂಥ ಗಣಾಧೀಶರು ಜೈ ಜೈಕಾರ ಮಾಡ್ತಾರ ಆ ಶಿವಂದು. ಜೈ षोडश कमल कंठ के मागे देख मध बसे अविद्या पाई. ಅಲ್ಲಿಂದ ಕಂಠದಲ್ಲಿ 16 ದಳದ ಕಮಲ. ಅಲ್ಲಿ ವ್ಯಂಜನ ಅಕ್ಷರಗಳೆಲ್ಲ ಕಂಠದಿಂದ ಅ ಆ ಉ ಊ ಇವೆಲ್ಲ ಏನದಂದ್ರೆ ಕಂಠದಿಂದೇ ಉಚ್ಚಾರ ಆಗ್ತಕ್ಕಂಥವು. ಅಲ್ಲಿ 16 ಅಕ್ಷರ ಮತ್ತು 16 ದಳ. ಅಲ್ಲಿ ಆದಿಶಕ್ತಿ ವಾಸ. ಈ 3 ದೇವರ ತಾಯಿ. ಜೈ हरि हरे ब्रह्मा चवर धुराई जग श्रृंग नाम उच्चारा ಅಲ್ಲಿ ಹರಿ ಹರ ಬ್ರಹ್ಮಾದಿಗಳೇನದಂದ್ರೆ ಆ ಶಕ್ತಿ ಮ್ಯಾಗ ಚವರ ಅಂದ್ರೇನು ಬೀಸ್ತಾರೆ. ಮತ್ತು ಅಲ್ಲಿ ಶೃಂಗ ನಾಮ ಅಂದ್ರೆ ಅಲ್ಲಿ ಶಬ್ದ ಏನದಂದ್ರೆ ಶೃಂಗ ಮಂತ್ರದ. ಜೈ तापर कंज कमल है भाई बग भौरा दुई रूप लखाई. ಅದರ ಮ್ಯಾಲ ಅಗ್ನಿ ಚಕ್ರ ಅಂತ ಅದ್ರ ಹೆಸರ. ಮತ್ತು ಅಲ್ಲಿ 2 ದಳದ್ದೊಂದು ಕಮಲ. ಅಲ್ಲಿ ಮನಸ ಮತ್ತು ಹಂಸ ಅಂದ್ರೇನು ಆತ್ಮಶಕ್ತಿ ಮನುಷ್ಯ ಶಕ್ತಿ. ಆ 2 ದಳದಲ್ಲಿ 2 ಶಕ್ತಿಗಳು ಉಂಟು. ಜೈ निज मन करत तगा ठकुराई तो नैनन पछवारा ಏನು ಅಲ್ಲಿ ನಿಜವಾದಂಥ ಮನಸ್ಸಿನ ಸ್ಥಾನದು. ಅದು ನೇತ್ರದ ಹಿಂಭಾಗದಲ್ಲಿ ಈ ಸ್ಥಾನದ. ಅಲ್ಲಿ ಮನಸ್ಸಿಂದ ಎಲ್ಲ ಅಧಿಕಾರ. ಅಲ್ಲೇ ಕೂತು ಮನಸ್ಸು ಏನದಂದ್ರೆ ಸಂಪೂರ್ಣ ಜಗತ್ತದ ಕಾರ್ಯ ಮಾಡ್ತದ. ಜೈ कमलन भेद किया निर्वारा यक सब रचना पिंड मंझारा. ಕಡೆಗೆ ಕಬೀರ್ ಸಾಹೇಬರು ಏನಂತಾರೆ, ಇದು ಅಷ್ಟು ಎಲ್ಲ 6 ಚಕ್ರದ್ದು ಅಥವಾ 6 ಕಮಲದ ಭೇದ ಏನದಂದ್ರೆ ನಿರ್ಣಯ ಮಾಡುವುದರಲ್ಲಿ ಬಂತು. ಇದು ಅಷ್ಟು ಎಲ್ಲ ಈ ಸ್ಥೂಲ ಶರೀರ ಮತ್ತು ಪಿಂಡದಲ್ಲಿದ್ದಂಥ ನಿರ್ಣಯ ಇದು. ಜೈ सत्संग करे सतगुरु सिरधारा बस सत उचारा है. ಇಲ್ಲಿಂದ ಸಂತ ಮತ ಪ್ರಾರಂಭ ಆಗ್ತದ. ಎಲ್ಲ ಮತಗಳೆಲ್ಲ ಇಲ್ಲಿ ಬಂದು ಕಡೆ ಆಯ್ತು. ಇಲ್ಲಿದ ಮುಂದೆ ಏನಂದ್ರೆ ಇನ್ನು ಸಂತ ಮತ ಪ್ರಾರಂಭ ಆಗ್ತದೆ. ಅದಕ್ಕೆ ಪ್ರಾರಂಭ ಸ್ಥಿತಿಯಲ್ಲಿ ಏನಂತಾರೆ, ಮೊದಲು ನೀನು ಸತ್ಸಂಗ ಮಾಡಿ ಇಂಥ ರಹಸ್ಯಕ್ಕೆಲ್ಲ ಚೆನ್ನಾಗಿ ತಿಳ್ಕೊಂಡು ಸದ್ಗುರು ಕೃಪಾ ಪಾತ್ರ ಉಳ್ಳವನಾಗು. ಜಿ ಅವರು ಏನಂತಾರೆ, ನಿನ್ನ ಅಂತರದಲ್ಲಿ ಒಂದು ಸತ್ನಾಮದ, ಆ ಸತ್ನಾಮದ ಭೇದ ಇಂಥದ್ದು ಅಂತೇಳಿ ನಿನಗೆ ಅಂತರದಲ್ಲಿ ತಿಳುವಳಿಕೆ ಕೊಡ್ತಾರೆ ಅಥವಾ ಉಪದೇಶ ಕೊಡ್ತಾರೆ. ಜೈ आंख कान मुख बंद करा
अनहद झिंगा शब्द सुनाओ। ಆ ಸಂತ ಮತದ ಭೇದ ಏನದಂದ್ರೆ ಕಿವಿ ಕಣ್ಣಾದಿಗಳು ಬಂದ್ ಮಾಡಿ ಮತ್ತೆ ಸ್ತಬ್ಧನಾಗಿ ನೀನು ಅಲ್ಲೇ ನಿಲ್ಲುವುದರಿಂದ ಮೇಲಿಂದ ಅನಹದ ಧ್ವನಿ ಧಾರಾ ಬರ್ತದ. ಅದಕ್ಕೆ ಅನಹದ ಶಬ್ದ. ಅದು ತನ್ನಷ್ಟಕ್ಕೆ ತಾನೇ. ಹದ್ ಅಂದ್ರೆ ಏನು? ಬುದ್ಧಿ. ಬುದ್ಧಿಗಿಂತಲೂ ಮೇಲಾದಂತಹದ್ದಕ್ಕೆ ಅನಹದ್ದ ಅಂತಾರೆ. ಎಲ್ಲಿ ಬುದ್ಧಿ ವಿಚಾರ ಇಲ್ಲವೋ ಅದ್ರ ಹೆಸರು ಅನಹದ್ದ. ಆ ಅನಹದ್ದ ಶಬ್ದ ತನ್ನಷ್ಟಕ್ಕೆ ತಾನೇ ಅದು. ನಿನ್ನ ಬುದ್ಧಿ ವಿಚಾರಕ್ಕೆ ಒಳಪಟ್ಟಿದ್ದಲ್ಲ. ಅಲ್ಲಿ ಹೋಗಿ ನೀನು ಈ ಪ್ರಕಾರ ಸಂತರದ್ದು ಏನದಂದ್ರೆ ವಾಕ್ಯ ಪ್ರತಿಪಾಲನೆ ಮಾಡಿ ಅಭ್ಯಾಸ ಮಾಡುವುದರಿಂದ ಆ ಶಬ್ದ ನಿನ್ನ ಅಂತರದಲ್ಲಿ ಹೀಗೆ ಪ್ರಕಟ ಆಗ್ತದ. ಜೈ दिल एक तार मिलाओ तब देखो गुलजारा. ಅಲ್ಲಿ ಎರಡು ಶಕ್ತಿ ಒಂದು ಮಾಡುವುದು ಅಂದ್ರೇನು? ಸುರ್ತ ಮತ್ತು ನಿರ್ತ. ಕೇಳುವ ಶಕ್ತಿ ಮತ್ತು ನೋಡುವ ಶಕ್ತಿ ಎರಡು ಒಂದು ಕೂಡಿಸು. ಆ ವೇಳೆಯಲ್ಲಿ ದೇಖೋ ಗುಲ್ಜಾರ ಹೇ. ಅಲ್ಲಿ ಏನು ನಜಾರ ಅಂದ್ರೇನು? ಅಲ್ಲಿ ನಮ್ಮ ಕನ್ನಡದಲ್ಲಿ ಅದಕ್ಕೆ ಏನಂತೀರಿ? ಒಂದು ಸುಂದರತಾ ಅಥವಾ ವೈಭವತ. ಅಲ್ಲಿ ಏನದು? ಆ ವೇಳೆಯಲ್ಲಿ ನಿನಗೆ ಪ್ರತ್ಯಕ್ಷ ಕಾಣಿಸ್ತದ. ಜೈ चंद तोरे ये के घर लाओ दुश्मन से ध्यान लगाओ. ಅಲ್ಲಿ ಚಂದ್ರ ಮತ್ತು ಸೂರ್ಯ ಎರಡೂ ಒಂದು ಜಾಗದಲ್ಲಿ ತರ್ರಿ. ಎಲ್ಲಿಯವರೆಗೂ ಕಾಲ ಸ್ಥಿತಿ ಎಲ್ಲಿವರೆಗೂ ಅದು ಅಲ್ಲಿವರೆಗೂ ಸೂರ್ಯ ಚಂದ್ರಾದಿಗಳು ಇದ್ದದ್ದು. ಯಾವ ವೇಳೆಯಲ್ಲಿ ಸೂರ್ಯ ಮತ್ತು ಚಂದ್ರ ಎರಡೂ ಒಂದಾದ ಕೂಡಲೇ ಅಲ್ಲಿ ಕಾಲ ಎಲ್ಲಿದೆ? ಯಾಕೆ? ದಿವಸ ರಾತ್ರಿ ಇದು ಕಾಲ, ಸಮಯ ಅಥವಾ ಕಾಲ. ಈ ಸಮಯ ಕಾಲ ಮಾತ್ರ ಎಲ್ಲರಿಗೂ ತಿಂದಿರ್ತದ. ಆ ಸಮಯ ಮತ್ತು ಕಾಲ ಮಾತ್ರ ಹಾಗೆ ಉಳಿದಿರ್ತದೆ. 10 ವರ್ಷ ಆಯ್ತು, 20 ವರ್ಷ ಆಯ್ತು, 100 ವರ್ಷ ಆಯ್ತು, 1000 ವರ್ಷ ಆಯ್ತು. ಅಂತೂ ಅದರಲ್ಲಿ ಎಲ್ಲರೂ ಏನದಂದ್ರೆ ಲಯ ಹೊಂದಿರ್ತಾರೆ. ಪರಂತು ಆ ಕಾಲ ಮಾತ್ರ ಹಾಗೆ ಇರ್ತದೆ. ಈಗ ನಾವು ಕಾಲಾಧೀನ ಕೆಲಸ ಮಾಡ್ತೇವೆ. ಇದೇ ಕಾಲಿನಲ್ಲಿ 3 ಅವಸ್ಥೆ ಅದಾವ: ಜಾಗೃತ, ಸ್ವಪ್ನ, ಸುಷುಪ್ತಿ. ದಿವಸದಲ್ಲಿ ನಾವು ಜಾಗೃತ ಅವಸ್ಥಾದಲ್ಲಿದ್ದು ಆ ಜಾಗೃತ ಅವಸ್ಥಾದಂತೆ ಕಾರ್ಯ ಮಾಡುವುದು. ರಾತ್ರಿ ಕಾಲದಲ್ಲಿ ಸ್ವಪ್ನ ಮತ್ತು ನಿದ್ರಿ ಭೋಗಿಸುವುದು. ಇವು ಎಲ್ಲ ಅವಸ್ಥೆಗಳು ಅಲ್ಲಿ ಸೂರ್ಯ ಚಂದ್ರ ಎರಡೂ ಒಂದಾದ ಕಾಲದಲ್ಲಿ, ಕಾಲ ಇರಲಾರ್ದ ಕಾಲದಲ್ಲಿ ಅವಸ್ಥಾದಕ್ಕಿಂತಲೂ ನೀನು ರಹಿತನಾಗ್ತಿ. ಅಲ್ಲಿಯವರೆಗೂ ಅವಸ್ಥಾ ಆಧೀನ ನಿನಗೆ ಕರ್ಮ ಮಾಡಬೇಕಾದಿತ್ತು. ನಾವು ಸುಮ್ಮನೆ ಕರ್ಮರಹಿತ, ನಿನಗೇನು ಮುಟ್ಟಿಲ್ಲ, ನನಗೇನು ತಟ್ಟಿಲ್ಲ ಅನ್ನೋದು ಇವೆಲ್ಲ ಬಾಯಿ ಮಾತುಗಳು. ಯಾಕಂದ್ರೆ ಕಾಲ ಇರಬಾರ್ದಲ್ಲ ಅಲ್ಲಿ. ದಿವಸವೂ ಇರಬಾರ್ದು, ರಾತ್ರಿ ಇರಬಾರ್ದು. ಅಂದ್ರೆ ಅಲ್ಲಿ ಕಾಲ ಇಲ್ಲ ಅಂತ ಸಿದ್ಧ ಆಯ್ತು. ಸಮಯನೇ ಇಲ್ಲ. ಸಮಯ ಇಲ್ಲ ಅಂದ್ರೆ ಅವಸ್ಥಾ ಇಲ್ಲ. ನೀನು ಸ್ವಯಂ ಪ್ರಕಾಶಮಾನ. ಅಲ್ಲಿ ಹೋದ ನಂತರ ಸೂರ್ಯಚಂದ್ರ ಎರಡು ಒಂದಾದ ನಂತರ ನಿನ್ನ ಪ್ರಕಾಶದಿಂದ ಸೂರ್ಯಚಂದ್ರಗಳು ಪ್ರಕಾಶಿತರಾದಾರೆ. ಈಗ ಸೂರ್ಯಚಂದ್ರಾದಿಗಳ ಪ್ರಕಾಶದಲ್ಲಿ ಅವಸ್ಥಾ ಅಧೀನರಾಗಿ ನಾವು ಕರ್ಮ ಮಾಡ್ಕೋತ ನಡೆದಿದ್ದೆವು. ಜೈ ಅಲ್ಲಿಂದ ಏನದಂದ್ರೆ 3 ಧಾರ ಅದಾವ. ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡಿ ನೀನು ಮೇಲಕ್ಕೆ ಹೋಗೋದ್ರದಿಂದ ಅಲ್ಲಿ 3 ಧಾರ: ಗಂಗಾ, ಯಮುನಾ, ಸರಸ್ವತಿ. ನಾವು ಇಲ್ಲಿ ಹೊರಗೆ ಇಲಾವಾದ ಅಥವಾ ಪ್ರಯಾಗದಲ್ಲಿ ಅದು 3 ಧಾರ ಮಾಡ್ಕೊಂಡು ಬಿಟ್ಟಿದ್ದೆವು. ಅಲ್ಲೇನದು ಗಂಗಾ ಯಮುನಾ ಕೂಡ್ತಾವ ಒಂದೇ ಜಾಗದಲ್ಲಿ, ಮತ್ತು ಸರಸ್ವತಿ ಗುಪ್ತದ ಅಂಥೇಳಿ ಅಲ್ಲಿ ಒಂದು ಭಾವ ಮಾಡಿಕೊಂಡು ನಾವು ಪ್ರಯಾಗ ತೀರ್ಥಕ್ಕೆ ಮುಖ್ಯವಾಗಿ ತಿಳಿದಿದ್ದು. ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಶಿರಸದಲ್ಲಿ ಏನದಂದ್ರೆ ಗಂಗಾ ಯಮುನಾ ಸರಸ್ವತಿ ಅದಾವ. ಗಂಗಾ ಅಂದ್ರೇನು? ಮೇಲಿಂದ ಬರ್ತಕ್ಕಂಥ ಚೇತನ ಧಾರ. ಜಮುನಾ ಅಂದ್ರೇನು? ತೆಳಗಿಂದ ಹೋಗಿ ಅದಕ್ಕೆ ಕೂಡುವುದು. ಅಲ್ಲಿ ಇದ್ದಂತಹ ಸ್ಥಾಯಿ ಶಕ್ತಿ ಏನದಂದ್ರೆ ಸರಸ್ವತಿ. ಇವು 3 ಸಂಗಮದಲ್ಲಿ ನೀನು ಸ್ನಾನ ಮಾಡಿದ್ರೆ ಎಲ್ಲ ಪಾತಕಗಳು ತನ್ನೇ ದೂರ ಆಗ್ತಾವೆ. ಇದು ನಿನ್ನ ಅಂತರದಲ್ಲಿ ಅದ. ಹೊರಗಿನ ನೀರಾಗಿ ಸ್ನಾನ ಮಾಡಿದ್ರೆ ಏನೂ ಆಗೋದಿಲ್ಲ. ಜಿ घंटा संख सुनो धुन
रस कमल दल जगमग होई ಅಲ್ಲೇನದಂದ್ರೆ ಗಂಟೆ ಮತ್ತು ಶಂಖಗಳು ಧ್ವನಿ. ಆ ಧ್ವನಿ ಕೇವಲ ಲಕ್ಷ್ಯ ವೇದನೆ ಮಾಡಿ ತಿಳಿಸೋದಕ್ಕಷ್ಟೇ ಹೊರತಾಗಿ ಅಲ್ಲಿದ್ದಂಥ ಗಂಟೆ ಶಬ್ದ ಒಮ್ಮ ಕೇಳಿದ್ರೆ ಈ ಪ್ರಪಂಚವೇ ಇಲ್ದಂಗಾಗಿ ಹೋಗ್ತದ. ಅಂಥದ್ದು ಆ ಧ್ವನಿ. ಅಲ್ಲಿ ಸಹಸ್ರದಳ ಕಮಲ ನಿರಾಕಾರ ಪುರುಷನ ಸ್ಥಾನ. ನಾವೇನಂತೇವು? ನಿರಾಕಾರ ಪುರುಷನೇ ಪರಮಾತ್ಮ, ಜ್ಯೋತಿನೇ ಪರಮಾತ್ಮ, ಅಥವಾ ಬ್ರಹ್ಮ ಪುರುಷನೇ ಪರಮಾತ್ಮನ ಅಂಥೇಳಿ ಎಲ್ಲೆಲ್ಲೋ ನಾವು ಭಾವಿಸಿಕೊಂಡು ಬಿಟ್ಟಿದ್ದೆವು. ಅವ್ರದ್ದು ಒಂದೊಂದು ಸ್ಟೇಜ ಸ್ಥಾನಗಳದಾವ ಅಂತರದಲ್ಲಿ. ನಿರಾಕಾರ ಪುರುಷನಿಂದ ಮಾಯಾ, ಮಾಯಾದಿಂದ 3 ಗುಣಗಳು, 3 ಗುಣದಿಂದ ಈ ಸೃಷ್ಟಿ. ನಿರಾಕಾರನೇ ಕಾಲಪುರುಷನು. ನಾವು ನಿರಾಕಾರಿಗೆ ಪರಮಾತ್ಮನಂತ ಹೇಳಿ ತಿಳಿದಿದ್ದೆವು. ಆ ನಿರಾಕಾರ ಪುರುಷನ ರೂಪ ಏನಂದ್ರೆ 1000 ದಳದ ಒಂದು ಕಮಲ. ಆ 1000 ದಳದಲ್ಲಿ ಒಂದೊಂದು ಶಕ್ತಿ. ಅದೇ ಶಕ್ತಿ ತಗೊಂಡು ಮಾಯಾ ಇದು ಪ್ರಪಂಚ ರಚನಾ ಮಾಡಿದ್ದು. ಅಲ್ಲೇನದು ನಿನ್ನ ಅಂತರದಲ್ಲಿ ಮೇಲಕ್ಕೆ ಹೋದ ನಂತರ ಆ ನಿರಾಕಾರ ಪುರುಷನ ಸ್ಥಾನ ಅಥವಾ ಸಹಸ್ರದಳ ಕಮಲ ನಿನ್ನ ಅಂತರದಲ್ಲಿ ಪ್ರಗಟ ಆಗ್ತದ. ಜೈ तामद करता निरखो सोए बंक नाल दस परागे ಅಲ್ಲೇನದಂದ್ರೆ ಜಗತ್ತಕ್ಕೆ ಕರ್ತಾ ಪುರುಷನಾದಂತಹ ನಿರಾಕಾರ ಪುರುಷನಿಗೆ ನೋಡಿ ಅಲ್ಲಿಂದ ಬಂಕ ನಾಡಿಯಲ್ಲಿ ಪ್ರವೇಶನಾಗಿ ನೀನು ಮೇಲಕ್ಕೆ ನಡಿ. ಜೈ डाकिनी साकिनी बगकिलकारो जमकिंकर धर्म दोत हकारे. ಅಲ್ಲಿ ಮೇಲ್ ಹೋದ ನಂತರ ನಿರಾಕಾರ ಪುರುಷನೇ ಕಾಲ ಇರುವುದರಿಂದ ತನ್ನ ಹದ್ದು ದಾಟಿ ಮೇಲಕ್ಕೆ ಹೋಗ್ಬಿಡುವುದಿಲ್ಲ. ಅನೇಕ ಡಾಂಕಿನಿ ಶಾಂಕಿನಿ ರೂಪವಾದಂಥ ಮೇಲ್ ಹೋಗುವವರಿಗೆ ಆತಂಕ ಮಾಡತಕ್ಕಂಥ ಶಕ್ತಿಗಳು ಉಂಟು. ಅಂತೂ ಯಾರಲ್ಲಿ ಸತ್ನಾಮ ಇರ್ತದೋ ಆ ಸತ್ನಾಮ ಕೇಳಿದ ಕೂಡಲೇ ಈ ಶಕ್ತಿಗಳೆಲ್ಲ ದೂರ ಆಗ್ತಾವ. ಜೈ सतनाम सुन भागे सारे जब सतगुरु नाम उचारा ಆ ಸತ್ನಾಮ ಏನದಂದ್ರೆ ಯಾರಿಗೆ ಸದ್ಗುರು ಕಡೆಯಿಂದ ಸಿಕ್ಕಿರ್ತದೋ ಆ ಸದ್ಗುರುವಿಗೆ ಅಂತರದಲ್ಲಿ ಧಾರಣ ಮಾಡಿ ಆ ಸತ್ನಾಮ ಉಚ್ಚಾರ ಮಾಡುವುದರಿಂದ ಈ ಕಂಠಕ ಶಕ್ತಿಗಳೆಲ್ಲ ದೂರ ಆಗಿ ಹೋಗ್ತಾವ. ಜೈ गगन मंडल बिचे ऊर्ध्वमुख कुइया गुरुमुख साधु भर भर पिया. ಆಕಾಶ ಮಂಡಲದಲ್ಲಿ ಒಂದು ಬಾವಿ ಉಂಟು. ಆ ಬಾವಿ ಮುಖ ಕೆಳಗದ, ಅದರ ತಳ ಮ್ಯಾಗದ. ಗುರುಮುಖ ಜನರೇನದಂದ್ರೆ ಆ ಬಾವಿ ಒಳಗಿಂದ ಅಮೃತ ರೂಪವಾದಂತಹ ನೀರು ಅಲ್ಲಿದು ಕುಡಿದು ತೃಪ್ತರಾಗ್ತಾರೆ. ಕೆಲವು ಜನರಿಗೆ ವಿಚಾರ ಉಂಟಾಗಬಹುದು, ಇಷ್ಟೇ ಚಿಕ್ಕ ತಲಿ ಅಲ್ಲಿ ಬಾವಿಯಲ್ಲಿದ್ದು ಬಂತು ಅಂದ್ರೆ ಇದು ಸ್ಥೂಲ ಶರೀರದ ವಿಷಯ ಅಲ್ಲ, ಇದು ಮನುಷ್ಯನ ಪರ್ದೆದ ಅಚ್ಚಿ ಕಡ್ದ ವಿಷಯ ಅದ. ಇದು ಡಾಕ್ಟರ್ಗಳಿಗೆ ಗೊತ್ತಾಗೋದಿಲ್ಲ. ಅವ್ರು ಬೇಕಾದಷ್ಟು ದಿನಾಲು ಏನದಂದ್ರೆ ಇದು ಆಪರೇಷನೂ ಮಾಡ್ಬೋದು, ತಲಿ ಪಲಿ ಹೊಡೆದು. ಇದು ಅವ್ರಿಗೂ ಗೊತ್ತಾಗ್ಬೋದಲ್ಲ. ಜೈ निगुरे प्यास मरे बिन किया जाके ही अंधियारा है. ಈ ರಹಸ್ಯ ತಿಳಿಲಾರ್ದಂಥ ಪುರುಷರು ಯಾರದಾರಂದ್ರೆ ಅವರೇ ನುಗ್ರ. ನುಗ್ರ ಅಂದ್ರೆ ಗುರು ಇರಲಾರ್ದವ್ರು. ಅವರಿಗಿದೇನು ಗೊತ್ತಾ, ಯಾವತ್ತೂ ತೃಷ್ಣಾರೂಪವಾದಂಥ ನೀರಡಿಕೆಯಲ್ಲಿ ನನಗೆ ಅಂಥದ್ದು ಬೇಕು, ಇಂಥದ್ದು ಬೇಕು, ಜಗತ್ತು ಬೇಕು, ಸ್ತ್ರೀ ಬೇಕು, ಪುತ್ರ ಬೇಕು, ದೊಡ್ಡಪ್ಪ ಬೇಕು, ಚಿಕ್ಕಪ್ಪ, ಯಾವತ್ತೂ ಇವರಲ್ಲಿ ಏನದಂತ ತೃಷ್ಣ. ಅವ್ರು ಹಾಗೆ ನೀರಿಡಿಸಿಕೊಂಡೇ ಸತ್ವಾದ್ರು ಹೊರತಾಗಿ ಆ ಬಾವಿ ನೀರು ಇವ್ರಿಗೆ ಸಿಗಲಿಲ್ಲ. ಜೈ त्रिकुटी मगल में विद्यासारा घनघर गगर जे बजे नगारा. ಅಲ್ಲಿಂದ ತ್ರಿಕುಟಿ ಸ್ಥಾನ, ಅದಕ್ಕೆ ಬ್ರಹ್ಮಸ್ಥಾನವು ಅನ್ನಬಹುದು, ಓಂಕಾರ ಸ್ಥಾನವು ಅನ್ನಬಹುದು. ಅಲ್ಲಿ 4 ದಳದ ಕಮಲ, ಒಂದೊಂದು ದಳದಿಂದ ಒಂದೊಂದು ವೇದ ಶಕ್ತಿ ಉತ್ಪತ್ತಿಯಾಗಿದ್ದು ಅದು ನಾವು ಬರೆದಿಟ್ಟು ಗ್ರಂಥಗಳಿಗೆ ವೇದ ಅಂತೇವೆ. ಒಳಗೆ ನಿನ್ನ ನಂತರದಲ್ಲಿ ವೇದದ. ಯಾವ ಪುರುಷರು ಆ ಸ್ಥಾನದಲ್ಲಿ ಹೋದ್ರು ಅವ್ರು ಮಾತ್ರ ವೇದ ಓದಿದ್ರು ಅಂತ ತಿಳಿರಿ, ಇವ್ರು ಮಾತ್ರ ಊದಿದ್ರು.
ಉಪ್ಪಂತ. ಇವರಿಗೆ ಈ ವೇದ ಓದೋದ್ರದಿಂದ ಏನಾಯ್ತು, ಮತ್ತಿಷ್ಟು ಶ್ವಾಸ ಕಳ್ಕೊಂಡ್ರು ಹೊರತಾಗಿ ಅಲ್ಲದ ವೇದ, ಆ ವೇದ ಶಕ್ತಿಯಿಂದ ಈ ಸೃಷ್ಟಿ ಉತ್ಪತ್ತಿ ಆಗಿತ್ತು ಅವ್ರಿಗೆ. त्रिकुटी मगल में विद्यासारा घन घर गरजे बजे नगारा. ಅಲ್ಲಿ ನಗಾರಿ ಧ್ವನಿ ಮತ್ತು ಮೃದಂಗ ಧ್ವನಿ ವಗೈರೆ ಅಲ್ಲಿ ಶಬ್ದದ ವರ್ಣನ. ಜಿ लाल बरन सूरज उजियारा चतुर कमल मंझारे शब्द ओंकारा. ಅಲ್ಲಿ ಪ್ರಕಾಶ ಹೇಗದಂದ್ರೆ ಕೆಂಪು ವರ್ಣ. 12 ಸೂರ್ಯಂದು ಎಷ್ಟು ಪ್ರಕಾಶ ಇರಬೇಕೋ ಅಷ್ಟು ಆ ಸ್ಥಾನದಲ್ಲಿ ಪ್ರಕಾಶ ಉಂಟು. ಜೈ ಅಲ್ಲಿ ಓಂಕಾರ ಸ್ಥಾನ ಮತ್ತು 4 ದಳದ ಕಮಲ. ಜೈ साध सोई जिन यग गढ़लीन नौ दरवाजे परगट चीन. ಅವರೇ ಸಾಧು ಪುರುಷರು. ಯಾ ಪುರುಷರು ಈ ಕಾಲನ ಕ್ವಾಟಿ ಗೆದ್ದು ಮೇಲಕ್ಕೆ ಹೋಗ್ತಾರಂದ್ರೆ ಅವ್ರ ಹೆಸರು ಸಾಧುಗಳು. ಅಂದ್ರೆ ಇಂಥ ಸಾಧುಗಳು ಜಗತ್ತದಲ್ಲಿ ನಮಗೆ ಎಷ್ಟು ಮಂದಿ ಸಿಗಬಹುದು. ಹಾಗೆ ಸಾಧುರಾಮಗಳು ಬೇಕಾದಷ್ಟು ಮಂದಿ. ಜಡಿ ಬೆಳೆಸಿದವರು, ಜಡಿ ಬೋಳಿಸಿದವರು, ತಿಲಕ್ ಹಚ್ಕೊಂಡವರು, ಭಭೂತಿ ಹಚ್ಕೊಂಡವರು, ಮನೆ ಮಾರು ಬಿಟ್ಟವರು, ಕತೆ ಹೇಳ್ಕೊ ತಿರುಗವರು, ಬೇಕಾದ ಸಾಧುಗಳು ಸಿಗಬಹುದು. ಈ ಗತಿಗೆ ಮುಟ್ಟದಂತಹ ಸಾಧುಗಳು ಎಷ್ಟು ಜನರು ಸಿಗಬಹುದು ಅವ್ರಿಗೆ. साध सोई जिन यग गढ़लीन नौ दरवाजे परगट चीन. ಇಲ್ಲೇನು ಹೋಗೋದ್ರಲ್ಲಿ 9 ಏನದಂದ್ರೆ ಬಾಗಿಲಾಗ್ತಾವ, ಅಥವಾ 9 ಚಕ್ರಾದಿಗಳಾಗ್ತಾವ. 7 ಇಲ್ಲಿವರೆಗಿನೂ ಮೇಲೆ ಏನದಂದ್ರೆ 2. ಇದು ಅಷ್ಟು ಪ್ರಗತಿ ಯಾರು ತಿಳಿತಾರೋ ಅವ್ರ ಹೆಸರು ಸಾಧು. ತನ್ನ ಅಂತರದಲ್ಲಿ ದಿನಾಲು ಕೂತು ಅಭ್ಯಾಸ ಮಾಡಿ ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ಚೇತನ ಸತ್ತ ಈ ಸ್ಥೂಲ ಶರೀರ ಖಾಲಿ ಮಾಡಿ ಮೇಲಕ್ಕೆ ಹೋಗಿ ಅನುಭವ ಯಾರು ಪಡಿತಾರಂದ್ರೆ ಅವ್ರ ಹೆಸರು ಸಾಧುಗಳು. ಎಷ್ಟು ಜನರು ಇರಬಹುದು ಸಾಧುಗಳು ಇಂಥವ್ರು. ಜಿ दसवा खेल जाय जिन दीना जहाँ कुल्फ रहा मारा. ಅಲ್ಲಿಂದ 10ವಾ ದ್ವಾರ, ಅದಕ್ಕೆ ಮಾನಸ ಸರೋವರ ಅನ್ನಬಹುದು, ಅಮೃತ ಸರ ಅನ್ನಬಹುದು. ಅಲ್ಲಿ ಹೋಗಿ ಆತ್ಮನ ಮೇಲೆ ಇರ್ತಕ್ಕಂಥವು ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ಇವು 4 ಶರೀರ ಎಲ್ಲ ಕಡೆಗಾದ ನಂತರ ಆತ್ಮ ಸ್ವಯಂಭೂ ಆಗ್ತಾನೆ. ಅದರ ಹೆಸರು ಆತ್ಮಜ್ಞಾನ. ಇಂಥ ಆತ್ಮಜ್ಞಾನಿಗಳು ಎಷ್ಟು ಮಂದಿ ಇರಬಹುದು. ನಾವು 4 ಪುಸ್ತಕ ಓದುವುದು, ನಾನು ಕಣ್ಣಲ್ಲ, ನಾನು ಕಿವಿ ಅಲ್ಲ, ನಾನು ಶರೀರ ಅಲ್ಲ, ನಾನು ಪ್ರಪಂಚ ಅಲ್ಲ, ನಾನು ಸ್ವಯಂಭೂ ಆತ್ಮ. ಇದರದಿಂದ ಏನಾಯ್ತು? ನೀನು ಅಂದಿದ್ದೇ ಆಯ್ತು ಮತ್ತು ಬಿಡುಗಡೆ ಎಂದಾಯ್ತು. ಜೈ आगे सेत सुन गए भाई मान सरोवर पैठ अनाई. ಅಲ್ಲಿ ನಿರ್ಮಲವಾದಂತಹದ್ದೊಂದು ಸ್ಥಾನ, ಅದಕ್ಕೆ ಮಾನಸ ಸರೋವರ ಅನ್ನೋದು. ಅಲ್ಲಿ 6 ದಳದ ಒಂದು ಕಮಲ. ತ್ರಿಕುಟಿಯಲ್ಲಿ 4 ದಳ, ಅಲ್ಲಿ ಮೇಲೆ 6 ದಳ. ಇದು ಹೇಗದಂದ್ರೆ ಮೇಲಿಂದ ಅಕ್ಷಕ್ಕೆ ಹೀಗೆ ಉಲ್ಟಾ ಕೆಳಗೆ ಬಿದ್ದದ್ದು. ಅಲ್ಲಿ ಬ್ರಹ್ಮನಲ್ಲಿ 4 ದಳ ಇದ್ದದ್ದು ಇಲ್ಲಿ ಮೂಲ ದ್ವಾರದಲ್ಲಿ 4 ದಳ ಆಯಿತು. ಈಗ ನಾವೇನಂತೇವೆ? ಬ್ರಹ್ಮ, ವಿಷ್ಣು, ಮಹೇಶ ಅಂತೇವೆ. ಮತ್ತು ಮೊದಲು ಬ್ರಹ್ಮಗೆ ನಾವು ಸಿದ್ಧಪಡಿಸ್ತೇವೆ, ತದನಂತರ ಮಹೇಶ್ ಅಂತೇವೆ. ಅದು ಮೇಲಿಂದ ಏನದಂದ್ರೆ ಹಿಂಗೆ ಉಲ್ಟಾ ಆಗೋದ್ರದಿಂದ ಬ್ರಹ್ಮ ಕೆಳಗಾದ, ಮಧ್ಯದಲ್ಲಿ ವಿಷ್ಣು ಆದ, ಮೇಲ್ ಶಂಕರ ಆದ. जी आगे सेत सुन गए भाई मान सरोवर पैठ अनाई. हंसन मिले हंसा कोई जाए मिले जो अमी आहारा. ಅಲ್ಲಿ ಇರ್ತಕ್ಕಂಥ ಆ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಂಸರೇ, ನಿರ್ಮಲವಾದಂತಹ ಶಕ್ತಿಗಳು, ಆತ್ಮಗಳು.
ಅಲ್ಲಿ ಏನದಂದ್ರೆ ಮುತ್ತಿನ ಆಹಾರ ಅಂದ್ರೆ ಈ ಹೊರಗಿನ ಮುತ್ತಲ್ಲ, ಹೊರಗಿಂದ ಏನಾದ್ರೂ ಹೇಳುವುದಕ್ಕಾಗಿ ಆ ಮುತ್ತ ಅಥವಾ ವಜ್ರ ಅನ್ನಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಅಮೂಲ್ಯವಾದಂಥ ವಸ್ತುಗಳು ಅವೇ, ಪರಂತು ಅಲ್ಲಿರ್ತಕ್ಕಂತಹ ಅಮೃತ ಆಹಾರ ಅದು ಬ್ಯಾರೆ ಅದ. ಜೈ किंगरे सारंग बजे सितारा अक्षर ब्रह्म सुन दरबार. ಅದಕ್ಕೇನಂತಾರೆ, ಅಲ್ಲಿ ಧ್ವನಿ ಯಾವುದು? ಕಿಂಗರಿ, ಸಾರಂಗಿ, ಸಿತಾರಾದುಗಳು ತನ್ನಷ್ಟಕ್ಕೆ ತಾನೇ ಬಾರಿಸ್ತಾವ. ಅಲ್ಲಿದೆ ಧ್ವನಿಗಳು ತಗೊಂಡು ಇಲ್ಲಿ ಹೊರಗು ವಾದ್ಯಗಳಾಗಿದ್ವು. ಮೇಲಿನ ಧ್ವನಿಗಳು ತಗೊಂಡೆ ರಾಗಗಳು. ಮತ್ತ ಅಲ್ಲಿ ಅಕ್ಷರ ಸ್ಥಾನ, 3 ಸ್ಥಾನದವು: ಕ್ಷರ, ಅಕ್ಷರ, ನಿಯಕ್ಷರ. ಓಂಕಾರದ ಕೆಳಗೆ ಎಷ್ಟದಾವ ಅಂದ್ರೆ ಕ್ಷರ ಅಂದ್ರೆ ಕ್ಷಯ, ಇದಷ್ಟು ಏನದಂದ್ರೆ ಕ್ಷರ ಸ್ಥಾನ. ಓಂಕಾರದ ಮೇಲೆ ಹೋದ ನಂತರ ಮಾನಸ ಸರೋವರ ಸ್ಥಾನದಲ್ಲಿ ಅಲ್ಲಿ ಅಕ್ಷರ, ಆದ್ರೆ ಆಚೆ ಕಡೆ ನೇ ಅಕ್ಷರ, ಅದು ಅಕ್ಷರಾತೀತವಾದಂತಹ ದೇಶ. ಜೈ द्वादश भानु हंस उजियारा खटदल कमल मंझार शब्द रंकार. ಅಲ್ಲಿ 12 ದಳದ ಕಮಲ, ಇಲ್ಲೇನದು ಹೃದಯ ಸ್ಥಾನದಲ್ಲಿ 12 ದಳದು ಬಂದಿತ್ತು. ಅಲ್ಲಿ ಮಾನಸ ಸರೋವರದಲ್ಲಿ ಅಲ್ಲಿ 12 ದಳದ ಕಮಲ. ಮತ್ತು ಅವ್ರದ್ದು द्वादश भानु हंस उजियारा. ಇಲ್ಲ, ಅಲ್ಲಿ 6 ದಳದ ಕಮಲ ಮತ್ತು 12 ಸೂರ್ಯರ ಪ್ರಕಾಶ ಏನದಂದ್ರೆ ನಮ್ಮ ಆತ್ಮನ ಪ್ರಕಾಶ. ಈಗ ಏನದಂದ್ರೆ ಇಲ್ಲಿ ಕಲ್ಲಪ್ಪ ಮಣ್ಣಪ್ಪ ಹಾಕಿ ಕೂತಿದ್ದು, ಈತನ ಪ್ರಕಾಶ ಅಡಿಗೆ ಹೋಗ್ಯದ. ಎಲ್ಲ ಈ ಕಣ್ಣು ಮುಚ್ಚಿ ನೋಡಿದ್ರೆ ಎಲ್ಲಿದನ ಆತ್ಮ, ಎಲ್ಲಿದ ಪ್ರಕಾಶ? ಎಲ್ಲ ವೇದ ಶಾಸ್ತ್ರದಲ್ಲಿ ಏನದಂದ್ರೆ ಆತ್ಮನ ಪ್ರಕಾಶ ವರ್ಣನೆ ಮಾಡಿದ್ದು. ನೀವು ಕಣ್ಣು ಮುಚ್ಚ್ರಿ ಅಂದ್ರೆ ಎಲ್ಲಿದಾನ? ಕತ್ತಲಿ ಘೋರ ಅಂಧಕಾರ. ಅಲ್ಲಿ ಹೋದ ನಂತರ 12 ಸೂರ್ಯನ ಪ್ರಕಾಶ ನಮ್ಮ ಆತ್ಮನ ಪ್ರಕಾಶ ಆಗ್ತದ. ಜೈ महासुन सिंध बिखमी घाटी बिन सतगुरु पावे नहीं बाटी. ಅದರ ಆಚೆ ಕಡೆ ಏನದಂದ್ರೆ ಮಹಾಸುನ್ನ ಅಥವಾ ಮಹಾಕಾಲನ್ ದೇಶ. ಅಲ್ಲಿ ಘೋರ ಅಂಧಕಾರ. ಅಲ್ಲಿ ಪೂರಾ ಸದ್ಗುರು ಸತ್ಲೋಕದಿಂದ ಬಂದಂತಹ ಗುರುಗಳು ಇರಲಾರ್ದೆ ಮಾತ್ರ ಆ ಮಾರ್ಗದಿಂದ ಹೋಗ್ಲಿಕ್ಕೆ ಬರುವುದಿಲ್ಲ. ಜೈ व्याघ्र सिंह तरफ बहु काटे तक सहज अचिंत पसारा है. ಅಲ್ಲಿ ಸಹಜ ದ್ವೀಪ ಮತ್ತು ಅಚಿಂತ ದ್ವೀಪ ಮತ್ತು ಇನ್ನೂ 2 ದ್ವೀಪಗಳು ಆ ಘೋರ ಅಂಧಕಾರದಲ್ಲಿ ಉಂಟು. ಮತ್ತು ಅಲ್ಲಿ ಭಯಾನಕ ಶಕ್ತಿ ಮೇಲಕ್ಕೆ ಹೋಗೋರಿಗೆ ಅಡ್ಡ ಆಗ್ತಕ್ಕಂತಹ ಶಕ್ತಿಗಳನ್ನು ಉಂಟು. ಜೈ अष्टदल कवल पर ब्रह्म भाई दहिने द्वादश अचिंत रहाई. ಅಲ್ಲಿ 2 ದ್ವೀಪ, ಎಡಗಡೆ ಮತ್ತು ಬಲಗಡೆ. ದಹಿನೆ ಅಂದ್ರೇನು? ಬಲಗಡೆ. ಅದರಲ್ಲಿ 12 ದಳದ್ದು ಒಂದು ದ್ವೀಪ ಮತ್ತು ಎಡಗಡೆ 8 ದಳದ್ದು ಒಂದು ದ್ವೀಪ. ಇದು ಇಲ್ಲಿಯವರೆಗೂ ಮಾತ್ರ ಬ್ರಹ್ಮದವರೆಗೂ ವೇದಶಾಸ್ತ್ರಾದಿಗಳದ್ದು ವರ್ಣನದ. ಇಲ್ಲಿ ಮೇಲೆ ಮಹಾಶೂನ್ಯದಲ್ಲಿ ಯಾವ ವೇದಶಾಸ್ತ್ರದ್ದು ಅಲ್ಲಿ ಪ್ರಮಾಣ ಇಲ್ಲ. ಜೈ बाये दस दल सहज समाये यो कमलन निर्वारा है. ಮತ್ತು ಮುಂದೆ ಹೋದ ನಂತರ ಎಡಭಾಗದಲ್ಲಿ 10 ದಳದ್ದು ಒಂದು ಕಮಲ, 10 ದಳದ್ದು ಒಂದು ದ್ವೀಪ. ಹೀಗೇನದಂದ್ರೆ ನಿಮ್ಮ ಅಂತರದಲ್ಲಿ ಕಮಲದ ರಚನಾ ಅದ, ಪರಂತು ಇದು ಗುರು ಕೃಪಾ ಇರಲಾರ್ದೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಜೈ पांच ब्रह्म पांचो अंड बीनो पांच ब्रह्म निअक्षर चीनो. ಏನು 5 ಬ್ರಹ್ಮ, 5 ಬ್ರಹ್ಮನ ದೇಶ. ಮತ್ತೇನದಂದ್ರೆ 5 ब्रह्म निअक्षर चीनो. ಇವು ಏನದಂದ್ರೆ ನಿಅಕ್ಷರ ದೇಶದಲ್ಲೇ ಇದ್ದಂಥವು ಇವು ಸ್ಥಾನ. ಅಕ್ಷರದವರಿಗೂ ಓಂಕಾರ ಸ್ಥಾನ. ಅಲ್ಲಿಂದ ಅಕ್ಷರ ಏನು ಪಾರಬ್ರಹ್ಮನಲ್ಲಿ ಅಕ್ಷರ ಸ್ಥಾನ.
ಅಲ್ಲಿಂದ ಪಾರ್ಬ್ರಹ್ಮ ಮತ್ತು ಮಹಾಕಾಲನ ದೇಶದಲ್ಲಿ ಹೋದ ನಂತರ ನೀ ಅಕ್ಷರದಲ್ಲಿ 5 ಬ್ರಹ್ಮಗಳು ದೇಶ. चार मुकाम गुप्त तग कीनो जामद बंदीवान पुरख दरबारा है. ಅಲ್ಲಿ 4 ಮುಕಾಮಗಳು ಗುಪ್ತವಾದದ್ದು. ಅಲ್ಲಿ ಇಲ್ಲಿದ ತಮ್ಮ ಬಲದಿಂದ ಶಕ್ತಿಯಿಂದ ಪರಬ್ರಹ್ಮನಲ್ಲಿ ಹೋಗಿ ಮುಟ್ಟಿ ಮುಂದಕ್ಕೆ ಹೋಗೋದರಲ್ಲಿ ಘೋರ ಅಂಧಕಾರ ಇರುವುದರಿಂದ ಅವರು ಅಲ್ಲೇ ವಾಸ ಆಗಿದ್ದಿದ್ದು. ತಮ್ಮದು 12 ಸೂರ್ಯನ ಪ್ರಕಾಶ ಇದ್ರೂ ಸಹಿತ ಆ ಕತ್ತಲೆಯಲ್ಲಿ ಒಂದು ಗುಡಾಮದಲ್ಲಿ ಒಂದು ದೀವಿಗೆ ಹಚ್ಚಿದಷ್ಟು ಆಗಬಹುದು. ಅಂತೂ ಅವ್ರಿಗೆ ದುಃಖ ಇಲ್ಲ, ಪರಂತು ಅಂಥ ಪರಮ ಸುಖವೂ ಇಲ್ಲ. ಜೈ दो पर्वत के संग निगारो भवर गुफाते संत पुकारो. ಮುಂದೆ ಅಲ್ಲಿಂದ ಏನಿದೆ 2 ಪರ್ವತದ ಮಧ್ಯದಿಂದ ಹೋಗ್ತಕ್ಕಂಥ ಸೂಕ್ಷ್ಮ ಮಾರ್ಗದಿಂದ ಹೋಗುವುದರಿಂದ ಭವರ್ ಗುಫಾ ಮತ್ತು ಸೋಹಂಗ್ ದೇಶ, ಅದು ಸಂತ ಜನರು ಈ ಪ್ರಕಾರ ಆ ದೇಶದ ವರ್ಣನೆ ಮಾಡಿದ್ರು. ಜೈ हंस करते केल अपारो तहा गुरुन दरबारा है. ಅಲ್ಲೇನದಂದ್ರೆ ನಿರ್ಮಲವಾದಂಥ ಹಂಸರು, ಅಲ್ಲಿ ಅವರಿಗೆ ಸುಖ ಇಲ್ಲ ದುಃಖ ಇಲ್ಲ ಯಾವುದೂ ಇಲ್ಲ, ತನ್ನಷ್ಟಕ್ಕೆ ತಾನೇ ಸ್ವಯಂ ಸುಖಿಗಳು. ಜೈ सगस अठासे दीप रचाए हीरे पन्ने मगन जड़ाए. ಆ ದೇಶದ ವಿಸ್ತಾರ ಹೇಳ್ತಾರೆ. 88,000 ಪಲಾಂಗ್ ಅಂದ್ರೆ ನಮ್ಮ ಪೃಥ್ವಿ, ಅದರಲ್ಲಿ ಒಂದು ಪಲಾಂಗ್ನೂ ಇಲ್ಲ. ಇದು ನೌಖಂಡ ಪೃಥ್ವಿ ಏನದ, ಅಲ್ಲಿದು ಒಂದು ಪಲಾಂಗ್ನೂ ಇಲ್ಲ. ಅಂಥದ್ದು 88,000 ದ್ವೀಪ ಅದು ಪ್ರಮಾಣದ. ಅಲ್ಲಿ ಪ್ರಕಾಶಮಯ ದೇಶ, ಅಲ್ಲಿ ಯಾವುದದು ಕತ್ತಲಿ ಆಹಾರ ಊಟ ಉಪಚಾರದ್ದೇನೂ ಇಲ್ಲ, ಅಲ್ಲಿ ಸ್ಥೂಲ ಶರೀರವೂ ಇಲ್ಲ. ಜೈ मुरली बजत अखंड सदाए तस सोहम झनकारा. ಅಲ್ಲೇನದಂದ್ರೆ ಮುರಳಿ ಮತ್ತು ಬಾಸರಿ ಧ್ವನಿ ತನ್ನಷ್ಟಕ್ಕೆ ತಾನೇ ಆಗ್ತಾವ. ಅಲ್ಲಿ ಸೋಹಂ ಧ್ವನಿನೂ ಅದ. ಸೋಹಂ ಅಂದ್ರೇನು, ಸತ್ಪುರುಷನ ಸಮೀಪದಲ್ಲಿ ಅದು ದೇಶ ಇರುವುದರಿಂದ ನೀನೇ ನಾನು ಅನ್ನತಕ್ಕಂಥ ತಾತ್ಪರ್ಯ. ಜೈ सोहम हद तजी जब भाई सतलोक की हद पुन आई. ಈ ಸೋಹಮ ಸ್ಥಾನ ಬಿಟ್ಟು ಮೇಲೇನದಂದ್ರೆ ಸತ್ನಾಮ ಸಚ್ಖಂಡ ಸತ್ನಾಮ ಸತ್ಲೋಕ, ಅಲ್ಲಿದು ಈ ಆತ್ಮನು ಬಂದವನು. ಸತ್ಯದಿಂದ ಶಬ್ದಧಾರಾ ರೂಪದಿಂದ ಬಂದು ಈ ದೇಶಗಳೆಲ್ಲ ದಾಟಿ ಈ 2 ನೇತ್ರದ ಮಧ್ಯಭಾಗದಲ್ಲಿ ನಿಂತು ಈ ಜಗತ್ಯ ರೂಪ ಆಗಿತ್ತು. ಜೈ उठत सुगंध महा अधिकाई जाको बार न पारा है. ಅಲ್ಲಿ ಸುಗಂಧಿ, ಅಲ್ಲಿ ಮಹಿಮಾ ಸತ್ಯದ್ದು ಹೇಳಲಿಕ್ಕೆ ಅವರ್ಣೀಯದ ವಾರಣ ಪಾರ ಹೇ. ಈ ದಡಿ ಅಥವಾ ಆ ದಡಿ ಯಾವುದು ಇಷ್ಟೇ ಅದಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ಬೇಪಾರ. ಜೈ षोडश भान हंस को रूपा बीना सत धुन बाजे अनूपा. ಅಲ್ಲಿ ಹೋಗಿ ಆತ್ಮನ ಪ್ರಕಾಶ 16 ಸೂರ್ಯದ್ದಾಗುವುದು, ಮತ್ತು ಅಲ್ಲಿ ಬೀನ ಧ್ವನಿ, ಆ ಸತ್ ರೂಪವೇ. ಜೈ हंस करते चवर सिर भूपा सतपुरख दरबारा है. ಅಲ್ಲೇನದಂದ್ರೆ ಸತ್ಲೋಕ ಸತ್ಪುರುಷನ ದರ್ಬಾರ. ಅಲ್ಲಿ ಈತನೇನದಂದ್ರೆ ಎಷ್ಟೋ ದಿವಸ ಹೇಗೆ ಒಂದು ಪರಿಷೆಯಲ್ಲಿ ಅಥವಾ ಜಾತ್ರೆಯಲ್ಲಿ ಹೋದ ಕಾಲದಲ್ಲಿ ಚಿಕ್ಕ ಮಗು ಎಲ್ಲೋ ಕಳ್ಕೊಂಡಿರ್ತದೆ, ಅಕಸ್ಮಾತ್ ತಾಯಿ ತಂದೆಗಳು ಭೇಟಿಯಾದ್ರೆ ಎಷ್ಟು ಸಂತೋಷ ಆಗ್ತದೋ, ಹಾಗೆ ಈತನೇನದನ್ನು ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ ಈ ಜಗತ್ತಿ ರೂಪವಾದಂತಹ ಮಾಯಾಮಯಿ ಪರಿಷೆಯಲ್ಲಿ ಮರ್ತು ಬಿಟ್ಟಾನು, ಕಳ್ಕೊಂಡು ಬಿಟ್ಟಾನು. ಅವಾಗ ತಿರುಗಿ ಹೋಗಿ ಆ ಪರಮಾತ್ಮನಲ್ಲಿ ಅಥವಾ ಸತ್ಪುರುಷನಲ್ಲಿ ಕೂಡೋ ಕಾಲಕ್ಕೆ ಎಷ್ಟು ಸಂತೋಷ ಆಗ್ತದ ಅದು ಹೇಳಲಿಕ್ಕೆ ಬರುವುದಿಲ್ಲ. ಜೈ कोटिन भाने
ಕೋಟಿ ಸೂರ್ಯರು ಒಮ್ಮೆ ಉದಯ ಆದರು, ಮತ್ತು ಅಷ್ಟೇ ಏನದಂದ್ರೆ ಚಂದ್ರ ಉದಯ ಆದ ಕಾಲದಲ್ಲಿಯೂ ಅಲ್ಲಿರ್ತಕ್ಕಂತಹ ಸತ್ಪುರುಷನ ಒಂದು ಕೂದಲು ಸಮಾನವೂ ಪ್ರಕಾಶ ಆಗುವುದಿಲ್ಲ. ಅಂಥದ್ದು ನಿನ್ನ ದೇಶ. ಜೈ रोम सब एक न होए, ऐसा पुरख दीदारा है जी। आगे अलख लोक गई भाई, अलख पुरख की तह ठकुराई. ಇದ್ರ ಅಚ್ಚಿ ಕಡೆ ಏನದಂದ್ರೆ ಆ ಸತ್ಪುರುಷನು ಈ ಆತ್ಮನಿಗೆ ಮೇಲಕ್ಕೆ ಕಳಿಸ್ತಾನೆ. ಸತ್ಯ ಲೋಕದವರಿಗೂ ಸದ್ಗುರುವಿನ ಡ್ಯೂಟಿ. ಅಲ್ಲಿದ ಆ ಸತ್ಯ ಶಕ್ತಿ ಏನದಂದ್ರೆ ಮೇಲಕ್ಕೆ. ಅದ್ರ ಆಚೆ ಕಡೆ ಏನದಂದ್ರೆ ಅಲಕ್ಕ ಲೋಕ, ಅಲ್ಲಿ ಅಲಕ್ಕ ಸ್ವಾಮಿ ಅಧಿಕಾರ. ಜೈ अरे बन सोरे रोम समनागे, ऐसा अलख निसारा है. ಒಂದೇ ಸಮಯದಲ್ಲಿ ಅರ್ಬ ಸೂರ್ಯರು ಉದಯ ಆದರೂ ಸಹಿತನು ಆ ಅಲಖ ಪುರುಷನ ಪ್ರಕಾಶ ಆಗೋದಿಲ್ಲ. ಜೈ तापर अगम मगल एक साजा, अगम पुरख तरम की राजा. ಅದ ಆಚೆ ಕಡೆ ಅಗಮ್ಮ ಪುರುಷನ ಸ್ಥಾನ. ಜೈ कर बन सोरे रोम एक लाजा, ऐसा अगम अपारा है. ಅಲ್ಲಿ ಖರ್ವಾದಿಗಳದು ಸೂರ್ಯ ಆ ಅಲಕ್ ಪುರುಷನ ಒಂದು ರೋಮದ ಪ್ರಕಾಶ ನೋಡಿ ಲಜ್ಜಾಯಮಾನ ಆಗಬೇಕಾಗ್ತದೆ. ಅಂಥ ಪುರುಷನು. ಜೈ तापर अकर लोक गई भाई, पुरख अनामी तारहाई. ಅದರ ಆಚೆ ಕಡೆ ಏನದಂದ್ರೆ ಅಖಯ ಅಂದ್ರೆ ಕಥನ ಆಗಲಾರದಂಥ ದೇಶ. ಅದ್ರ ಹೆಸರು ಅನಾಮಿ ಪುರುಷರು ಅನ್ಬೇಕಾಯ್ತು. ಅದಕ್ಕೆ ರಾಧಾಸ್ವಾಮಿಗಳಾದರೂ ಸಹಿತನು ಅನಾಮಿ ಅಥವಾ ರಾಧಾಸ್ವಾಮಿ ಅಂತ ಹೆಸರಿಟ್ಟಿದ್ದು ಹೊರತಾಗಿ ಆ ರಾಧಾಸ್ವಾಮಿನೂ ಅಲ್ಲಿ ಮುಟ್ಟುವುದಿಲ್ಲ. ಅದು ಇದಕ್ಕಿದ್ದಂಗೆ ಅದು. ಅನಾಮಿ ಅಂದ್ರೂ ಏನೂ ಅಲ್ಲ. ಜೈ जो पहुंचा जानेगा वाहे, कहन सुननते न्यारा है. ಮತ್ತೇನಂತಾರೆ, ಇದೆಲ್ಲ ಅಂತೃಣಿ ಸಿದ್ಧಾಂತದ ಹೊರಗಿನ ಈ ಅಕ್ಷರಾತ್ಮಕ ರೂಪದಿಂದ ತಿಳಿಸುವುದರಲ್ಲಿ ಹೇಗೆ ಬಂದಿತ್ತು. ನಾವು ಅಮೆರಿಕಾ ವಗೇರೆ ನೋಡಿ ಬಂದಿದ್ದು, ಅಲ್ಲಿರ್ತಕ್ಕಂಥ ಹೊಸ ಸಾಮಾನದ ಹೆಸರು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾರಿಗಾದ್ರೂ ಹೇಳಬೇಕಾದ್ರೆ ಸುಮ್ಮನೆ ಹಾಗೆ ಹೇಳ್ಕೋತೆ ಹೋಗೋದೆ. ನಾವೊಂದು ಯಾವುದರಿ ಒಂದು ಹೆಸರಿಟ್ಟು ಕೇಳೋರಾದರೂ ಸಹಿತ ಏನೇನೋ ಒಂದು ಕೇಳಿಬಿಡುವುದು, ಗೋಚರದಲ್ಲಿ ಏನು ಬರುವುದು. ಅದರಂತೆ ಆ ದೇಶದಲ್ಲಿ ಇರ್ತಕ್ಕಂತಹ ಸಾಮಗ್ರಿ ಮಹಿಮೆ ಕೇವಲ ಲಕ್ಷ್ಯ ವೇದನ ಮಾಡುವುದಕ್ಕಾಗಿ ಯಾವುದರಿ ಒಂದು ಹೆಸರಿಟ್ಟು ಹೇಳಬೇಕಾಯ್ತು ಹೊರತಾಗಿ ಅಲ್ಲಿ ಇದ್ದಿದ್ದೊಂದು ಬ್ಯಾರೆ. ಜೋ ಜಾನೇಗ जो पहुंचा जानेगा वाही, कहन सुनते ಹಾ, ಯಾರು ಅಲ್ಲಿ ಹೋಗಿ ಮುಟ್ತಾರೋ ಅವರೇ ಅದಕ್ಕೆ ತಿಳಿಬಹುದು. ಕಹನ ಸುನಂತೆ ನ್ಯಾರ ಹೇ, ನಾನು ಹೇಳುವುದರಲ್ಲಿ ತಾವು ಕೇಳುವುದರಲ್ಲಿ ಇದಕ್ಕಿಂತಲೂ ಬ್ಯಾರೆ ಅದ. ಹೇಗೆ ದ್ವಿತೀಯ ಚಂದ್ರನ್ನು ಒಬ್ಬ ನೋಡಿರ್ತಾನೆ, ಇನ್ನೊಬ್ಬ ನೋಡಿರೋದಿಲ್ಲ. ಅವನು ಏನು ತೋರಿಸ್ತಾನಂದ್ರೆ ಈ ಗಿರಣಿ ಬೊಂಬಿನ ಮ್ಯಾಗಿಂದ ಸೀದಾ ನೋಡು ಅಂದ್ರೆ ಗಿರಣಿ ಬೊಂಬ ಆ ಚಂದ್ರಮನಿಗೆ ತೋರಿಸ್ತಕ್ಕಂಥ ಸಾಮಗ್ರಿ ಅಲ್ಲ. ಚಂದ್ರಮನಿಗೆ ಗಿರಣಿ ಬೊಂಬಿಗೆ ಏನು ಸಮಾನ? ಇದು ಇಲ್ಲಿ, ಅವನು ಅಲ್ಲಿ. ಅವನಿಗೆ ಆ ಬೊಂಬಿಗೆ ಚಂದ್ರಮಗೆ ಏನು? ಪರಂತು ತೋರ್ಸೋನ ಹೇತು ಏನದ, ಇದ್ರ ಮ್ಯಾಗ ಲಕ್ಷಚ್ಚಿಯ ಮೇಲು ನೋಡು ಅನ್ನೋದು. ಮತ್ತು ಚಂದ್ರನಿಗಾದರೂ ಸಹಿತನು ಇದು ಇಲ್ಲ, ನಾನು ಗಿರಣಿ ಬೊಂಬಿನ ಮ್ಯಾಗಿಂದೇ ಕಾಣಿಸ್ಬೇಕು ಅಂತ ಅವನಿಗಿಲ್ಲ. ಮತ್ತು ತೋರ್ಸವನಿಗೂ ಸಹಿತ ಗಿರಣಿ ಬೊಂಬವೇ ತಗೋಬೇಕು ಅನ್ನೋದಿಲ್ಲ. ಕೇವಲ ಲಕ್ಷ್ಯ ವೇದನೆ ಮಾಡುವುದಕ್ಕಾಗಿ ಇದೊಂದು ಗಿರಣಿ ಬೊಂಬದ ಮ್ಯಾಗಿನ ನೋಡ್ ಮ್ಯಾಕ್ ಅನ್ನೋಬೇಕು ಅಷ್ಟೇ. ಅದರಂತೆ ಈಗ ಹೇಳ್ತಕ್ಕಂಥ ವಾಕ್ಯಗಳೆಲ್ಲ ಕೇವಲ ನಿಮ್ಮ ಲಕ್ಷ್ಯ ವೇದನೆ ಮಾಡುವುದಕ್ಕಾಗಿ ಹೇಳುವುದೇ ಹೊರತಾಗಿ ಅಲ್ಲಿ ಇದ್ದದ್ದೊಂದು ಬ್ಯಾರೆ ಅದ. ಜೈ काया भेद किया निबारा, यह सब रचना पिंड मंझारा.
ಕಡೆಗೆ ಕಬೀರ್ ಸಾಹೇಬರು ಏನಂತಾರೆ, ಈ ಕಾಯಾಭೇದ ಏನದಂದ್ರೆ ನಿರ್ಣಯ ಮತ್ತು ಅನುಭವದಿಂದ ಹೇಳಿದ್ದು, ಇದಷ್ಟು ಎಲ್ಲ ರಚನಾ ನಿಮ್ಮ ಶರೀರದಲ್ಲಿ ಅದ. ಜೈ माया अवगत जाल पसारा तो कारीगर भरा है. ಇಂಥ ರಹಸ್ಯ ಇದ್ರೂ ಸಹ ಮಾಯಾ ಏನದಂದ್ರೆ ಮಹಾ ಅವಿಗತಿ, ಮತ್ತೇನದಂದ್ರೆ ಒಳ್ಳೆ ದೊಡ್ಡ ಮೋಹದ ಜಾಲ ಒಗೆದು ಎಲ್ಲ ಜೀವಿಗಳಿಗೆ ಅದರಲ್ಲಿ ಮೋಸ ಮಾಡಿ ಬಂಧನ ಮಾಡಿಬಿಟ್ಟದ. ಇದ್ರದಿಂದ ಕಡೆಗಾದಾಗ ಇದು ಗೊತ್ತಾಗ್ಬೋದು. ಇದಕ್ಕೆ ಕಟ್ಕೊಂಡು ಅದಕ್ಕೆ ತಿಳಿತೀನಿ ಅಂದ್ರೆ ಹೇಗಾಗ್ಬೋದು? ಜೈ आदि माया किन्नी चतुराई झूठी बाजी पिंड दिखाई. ಏನು ನಿರಾಕಾರ ಪುರುಷನಿಂದ ಏನೇ ಆದ ಮಾಯಾದು ಅದು ಏನದಂದ್ರೆ ತನ್ನ ಶಕ್ತಿಯಿಂದ ಇದಷ್ಟು ಜಗತ್ತೆಲ್ಲ ರಚನಾ ಮಾಡಿ ಜೀವಿಗಳಿಗೆ ಇಲ್ಲಿ ಕೈದಿಟ್ಟು ಬಿಟ್ಟದ. ಜೈ अविगत रचन रचो अंड मागे साका प्रतिबिंब धारा है. ಜೈ शब्द विगंगम चल हमारी ಚಾಲ ಮಾರಿ शब्द विगंगम चाल हमारी कहे कबीर सतगुरु दैसाई. ಸದ್ಗುರು ಕಬೀರ್ ಸಾಹೇಬರು ಏನಂತಾರೆ ಅಂದ್ರೆ, ಒಬ್ಬೊಬ್ಬರು ಹೊರಗೆ ಸಾಧುಗಳು ಶಾಸ್ತ್ರಾರ್ಥ ಮಾಡೋದಾದ್ರೆ ಒಬ್ರಿಗೊಬ್ರು ವಿಚಾರಿಸ್ತಿರ್ತಾರೆ, ನಿಮ್ದು ಯಾವುದು ಮಾರ್ಗ ಅಂದ್ರೇನು? ಒಂದು ಮೀನು ಮಾರ್ಗ, ಒಂದು ಪಿಪಿಲಿಕಾ ಮಾರ್ಗ, ಒಂದು ಜಾಡ್ಯ ಹುಳದ ಮಾರ್ಗ, ಒಂದು ವಿಹಂಗ ಮಾರ್ಗ. ಹೀಗೆ 4 ಮಾರ್ಗಗಳು ಉಂಟು. ಈ 4 ಮಾರ್ಗಗಳು ಶಬ್ದಿಕ ಭಾವದಿಂದ ಒಬ್ರಿಗೊಬ್ರು ಸವಾಲು ಮಾಡಿ ಸೋಲುವುದು ಗೆದಿಯುವುದು ಅದರಲ್ಲಿ ಮಮಕಾರತ್ವ ಇಟ್ಟುಕೊಂಡು ಪ್ರಶ್ನೆ ಮಾಡ್ತಿರ್ತಾರೆ, ನೀನು ಯಾವ ಮಾರ್ಗದವನು? ಅವನಿನ್ನು ಇನ್ನೊಬ್ಬನಿಗೆ ಕೇಳ್ತಾನೆ, ನೀನು ಯಾವ ಮಾರ್ಗದವನು? ಯಾವ್ಯಾವ ಮಾರ್ಗಗಳದ್ದು ಜಗಳನೇ ಆಯ್ತು ಹೊರತಾಗಿ ಇಬ್ಬರೂ ಒಂದು ಮಾರ್ಗಕ್ಕೆ ಹೋಗಿಲ್ಲ ಇವರು. ಪಿಪಿಲಿಕಾ ಅಂದ್ರೇನು? ಇರುವಿ ಫಲದ ಆಶೆ ಇಟ್ಟುಕೊಂಡು ಕೆಳಗಿಂದ ಏನದಂದ್ರೆ ಬುಡದಿಂದ ಏರುವುದಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಏರಿ ಹೋಗಿ ಆ ಫಲಕ್ಕೆ ಪ್ರಾಪ್ತ ಮಾಡ್ಕೋತದ. ಇದೊಂದು ಮಾರ್ಗ. ಮೀನು ಮಾರ್ಗ, ಮೀನ ಮೇಲಿಂದ ಏನದಂದ್ರೆ 3 ಮೈಲದ ಮೇಲೆ ನೀರಿನ ದಾರ ಬೀಳ್ತಿತ್ತಂದ್ರೆ ಆ ದಾರದಲ್ಲಿ ಎದುರು ಹೋಗಿ ಮೇಲಕ್ಕೆ ಹೋಗ್ತದ. ಇದಕ್ಕೆ ಮೀನು ಮಾರ್ಗ. ಅಲ್ಲಿಂದ ಮಕಡಿ ಅಥವಾ ಜಾಡ್ಯ ಹುಳದ ಮಾರ್ಗ. ಜಾಡ್ಯ ಹುಳ ಏನು ಮಾಡಿರ್ತದೆ, ಸೂಕ್ಷ್ಮವಾಗಿ ತನ್ನ ಹೊಟ್ಟೆಯೊಳಗಿಂದ ತಂತು ತೆಗೆದು ತಾನೇ ಅದಕ್ಕೆ ಮಾರ್ಗ ಮಾಡಿ ಸೂಕ್ಷ್ಮವಾಗಿ ಏರಿ ಆ ಸ್ಥಾನಕ್ಕೆ ಹೋಗಿರ್ತದ. ಒಂದು ವಿಹಂಗ ಮಾರ್ಗ. ವಿಹಂಗ ಅಂದ್ರೆ ಪಕ್ಷಿ. ಒಂದು ಕ್ಷಣಕಾಲದಲ್ಲಿ ಕೆಳಗೂ ಬರಬಹುದು, ಒಂದು ಕ್ಷಣಕಾಲದಲ್ಲಿ ಹೋಗಿ ಆ ಫಲಕ್ಕೂ ಮುಟ್ಟಬಹುದು. ಇವು 4 ಮಾರ್ಗ ಏನದಂದ್ರೆ ನಮ್ಮ ಅಂತರದಲ್ಲಿ ಒಬ್ಬರಿಗೆ ಇದು ದಾಟಿ ಹೋಗಬೇಕಾಗ್ತದೆ. 4 ಮಾರ್ಗ 4 ಇಲ್ಲ. ಮೊದಲು ಪಿಪಿಲಿಕಾ ಅಂದ್ರೆ ಏನು? ಈಗ ನಮ್ಮ ಆತ್ಮನು ಹೇಗೆ ಸಕ್ಕರೆ ಮತ್ತು ಮರಳ ಎರಡೂ ಕೂಡಿದ್ರೆ ಹೇಗೆ ನಮಗೆ ಕಡೆಗೆ ಮಾಡ್ಕೊಳ್ಳಕ್ಕೆ ಬರುವುದಿಲ್ಲೋ ಅದರಂತೆ ನಮ್ಮ ಆತ್ಮನು ಜಗತ್ಯ ರೂಪವಾದಂತಹ ಮಾಯಾ ಮರಳಿನಲ್ಲಿ ಕೂಡಿಬಿಟ್ಟ. ನಾವು ಆ ಆತ್ಮನ ಚಿಂತೆ ಮಾಡೋ ಕಾಲಕ್ಕೆ ಇವೇ ಚಿಂತೆಗಳು ಬಂದಿರ್ತಾವ, ಮರಳಿ. ಅದಕ್ಕೆ ಇರಿವಿ ರೂಪದಿಂದ ಸಕ್ರಿ ಕಡೆಗೆ ತೆಗೆದು ಹೇಗೆ ಮರಳು ಏನದನ್ನು ದೂರ ಮಾಡಬೇಕು, ಹಾಗೆ ನಾವು ಪರಮಾತ್ಮನ ಸತ್ಯ ನಾಮಸ್ಮರಣೆ ಮಾಡಿ ಸುಳ್ಳು ನಮ್ಮ ಹೃದಯದಲ್ಲಿ ಕಲ್ಪನಾ ಹೇಳ್ತಕ್ಕಂಥವು ಏನದನ್ನು ಮಿಥ್ಯ ಸ್ಮರಣೆಗಳ ಬಿಡುಗಡೆ ಮಾಡಿ ನಮ್ಮ ಚಿತ್ತ ಅಂತರದಲ್ಲಿ ತರುವುದು ಇಲ್ಲಿಯವರೆಗೂ ಇರಿವಿ ಮಾರ್ಗ ಆಯಿತು. ತದನಂತರ ಮೇಲೆ ಬರತಕ್ಕಂಥ ಸತ್ಯಧಾರ ಅಥವಾ ಶಬ್ದಧಾರಾದಲ್ಲಿ ನಮ್ಮ ಚೇತನ ಸತ್ತ ಏನದಂದ್ರೆ ಮೀನು ರೂಪದಿಂದ ಕೂಡಿ ಮೇಲಕ್ಕೆ ಹೋಗ್ತಕ್ಕಂಥದ್ದು ಇದು ಮೀನು ಮಾರ್ಗ ಆಯಿತು. ಅದರ ಅಚ್ಚಿ ಕಡೆ ಏನದಂದ್ರೆ ಮಕಡಿ ಮಾರ್ಗ ಅಂದ್ರೆ ಅಥವಾ ಜಾಡಿ ಹುಳದ ಮಾರ್ಗ.
ಮೇಲ್ ಬರ್ತಕ್ಕಂತಹ ಸೂಕ್ಷ್ಮ ಶಬ್ದ ಧಾರ ಅದ. ಆ ಧಾರದಲ್ಲಿ ಕೂಡಿ ಅದರಿಂದ ಮೇಲಕ್ಕೆ ಹೋಗ್ತಕ್ಕಂಥದ್ದು ಇದು ಜಾಡ್ಯ ಹುಳದ ಮಾರ್ಗ. ಅಲ್ಲಿಂದ ಆ ಸತ್ಯ ಲೋಕಕ್ಕೆ ಹೋಗಿ ಮುಟ್ಟಿದ ನಂತರ ಸತ್ಯ ಸರ್ವತ್ರದ ಒಂದೇ ಲೋಕ ಇಲ್ಲದು, ಇಲ್ಲಿಯೂ ಅದ ಅಲ್ಲಿಯೂ ಅದ. ಅದರಂತೆ ಏನದಂದ್ರೆ ಆ ಅನುಭವನು ಇವನಿಗೆ ಆಗಬಹುದು, ಅಲ್ಲಿದನು ಇಲ್ಲಿದನು ಆಗಬಹುದು. ಹೇಗೆ ಪಕ್ಷಿ ಒಂದು ಕ್ಷಣ ಮಾತ್ರದಲ್ಲಿ ಗಿಡದ ಮೇಲೆ ಹೋಗ್ತಕ್ಕಂಥದ್ದು, ಒಂದು ಕ್ಷಣ ಮಾತ್ರದಲ್ಲಿ ಕೆಳಗೆ ಬರ್ತಕ್ಕಂಥದ್ದು ಪಕ್ಷಿಗೆ ಹೇಗೆ ಶಕ್ತಿ ಅದೋ ಆ ಪ್ರಕಾರ ಈ ಆತ್ಮನಿಗೆ ಏನದ ಅಲ್ಲಿ ಇರಬಹುದು ಇಲ್ಲಿ ಇರಬಹುದು. ಇದೇನದಂದ್ರೆ ವಿಹಂಗ ಮಾರ್ಗ. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಜೈ शब्द विहंगम चाल समारे कहे कबीर सतगुरु दैतारी. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನನ್ನ ಮಾರ್ಗ ಏನದಂದ್ರೆ ಶಬ್ದ ವಿಹಂಗಂ ಮಾರ್ಗ. ಇದು ನನ್ನ ಸದ್ಗುರು ಏನದಂದ್ರೆ ನನ್ನ ಮೇಲೆ ದಯ ಮಾಡಿ ಈ ಮಾರ್ಗದ ಭೇದ ಕೊಟ್ಟಿದ್ರದಿಂದ ನಾನು ಈ ಗತಿಗೆ ಮುಟ್ಟಬೇಕಾಯ್ತು. ಜೈ खुले कपाट शब्द झनकारे पिंड अंड के पार स्वदेश हमारा है. ಯಾವ ವೇಳೆಯಲ್ಲಿ ಇಲ್ಲಿ ವಜ್ರ ಕಪಾಟದ ಕಪಾಟ ಅಂತಾರೆ ಬಾಕಲಿಗೆ. ಈ ಬಾಗಿಲು ವಜ್ರ ಮಮಕಾರ ರೂಪವಾದಂತಹ ವಜ್ರ ಬಾಗಿಲು ತೆರೀತಂದ್ರೆ ನೀನು ಪಿಂಡದಿಂದ ಅಂಡದಿಂದ ಬ್ರಹ್ಮಾಂಡದಿಂದ ಏನು ಸತ್ಲೋಕಕ್ಕೆ ಹೋಗಿ ಈ ಗತಿಗೆ ನೀನು ಪ್ರಾಪ್ತ ಮಾಡ್ಕೋ. ಜೈ खुले कपाट शब्द झनकारे पिंड अंड के पार स्वदेश हमारा